ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವೆ. ಒಮ್ಮೆ ಆಲೋಚಿಸಿ ನೋಡು. ಪರಮಾತ್ಮ, ನಾನೆಂದಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಇಡೀ ಪ್ರಪಂಚವೇ ಮರೆಯುವಂತಿಲ್ಲವೆಲ್ಲ ದೇವ. ಕರ್ಣ, ನೀನು ಸೂತನಲ್ಲ, ನನ್ನ ಮಾತನ್ನು ಕೇಳು. ಕುಲಹೀನನಲ್ಲ ಕೇಳೆನ್ನ ಮಾತ. ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ. ರವಿ ಅಂಶದೊಳವತರಿಸಿದ ರವಿಸುತನ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ, ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಕರ್ಣ, ಪರಮಾತ್ಮ, ಮಾತು ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಮಾತು ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಧರೆಯ ಬೆಳಗುವ ರವಿಯ ತರುಣದಿಂದ, ಧರೆಯ ಬೆಳಗುವ ರವಿಯ ಕರುಣದಿ ಮಹಾಮಹಿಮನೆಂದೆನಿಸಿ ಮೆರವ ರವಿಸುತನ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ, ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಪರಮಾತ್ಮ, ತಳಮಳ ಬೇಕತೆ ಮನದ ಚಿಂತೆ ತೊರೆ. ಕರ್ಣ, 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 ಮನದ ಚಿಂತೆ ತೊರೆ. ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ ಘನತರವೆನಿಸಿದ ಮೇದಿನಿಯೊಳು ನೀ. ಘನತರವೆನಿಸಿದ ಮೇದಿನಿಯೊಳು ನೀ ಮಹಾಮಹಿಮನೆಂದೆನಿಸಿ ಮೆರವ ರವಿಸುತನ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ, ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ, ಸುಕುಮಾರ ಬಾ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶವು. ಕುಂತಿ ದೇವಿಯೇ ನಿನ್ನ ತಾಯಿ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಆಶ್ಚರ್ಯವಾಗಿದೆಯಲ್ಲ. ಓಹೋ, ಮರೆತಿದ್ದೆ, ನೀನು ಆ ಪಾಂಡವರ ಪಕ್ಷಪಾತಿ, ಅವರ ತಲೆಕಾಯರು. ನೀನು ಈ ರೀತಿ ನನ್ನನ್ನು ವಂಚಿಸುತ್ತೀಯಾ ದೇವ? ಇಲ್ಲ ಕರ್ಣ, ರಾಜಾದಿ ರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡಬೇಕಾದ ನೀನು ಹೀಗೆ ಪರರ ಸೇವೆಯಲ್ಲಿ ಕೈ ಕಟ್ಟಿಕೊಂಡು ಕುಳಿತಿರುವೆಲ್ಲ ಕರ್ಣ. ದೇವಾ ಶೋಧನೆಯೇ ನೀ ವಿಧಿಶಾಪ ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ ಶೋಧನೆಯೇ ನೀ ವಿಧಿಶಾಪ ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ ಶೋಧನೆಯೇ ನೀ ವಿಧಿಶಾಪ. ಬಹುದಿನ ನೊಂದೆ ಬಂಧುಗಳ್ಯಾರೆಂದು
ಅಪನಿಂದೆಯಲಿ ಬೆಂದೆ ಇಂದು ವದನ ಅಪನಿಂದೆಯಲಿ ಬೆಂದೆ ಬಂದ ವಿಮೋಚನ ಮಾರ್ಗವನರಿಯೇ ಬಂದ ವಿಮೋಚನ ಮಾರ್ಗವನರಿಯೇ ದೇವಾ ಶೋಧನೆಯೇ ನೀ ಶಾಪ ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ ಶೋಧನೆಯೇ ನೀ ವಿಧಿ ಶಾಪ ಜನ್ಮ ರಹಸ್ಯದ ಅಂತರವರಿಯ ಜನ್ಮ ರಹಸ್ಯದ ಅಂತರವರಿತು ಜನುಮದಾತೆಯ ನಿರ್ದಯವರಿತು ಕೃಷ್ಣ ಮಾಧವ ಜನ್ಮ ರಹಸ್ಯದ ಅಂತರವರಿತು ಜನುಮದಾತೆಯ ನಿರ್ದಯವರಿತು ಜನ್ಮ ರಹಸ್ಯದ ಅಂತರವರಿತು ಜನುಮದಾತೆಯ ನಿರ್ದಯವರಿತು ಜೀವಿಸಲೇ ಪರಿ ಸಹಜರ ಜೊತೆಗೂಡಿ ಜೀವಿಸಲೇ ಪರಿ ಸಹಜರ ಜೊತೆಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇ ನೀ ವಿಧಿ ಶಾಪ ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ ಶೋಧನೆಯೇ ನೀ ವಿಧಿ ಶಾಪ ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ ಶೋಧನೆಯೇ ವಿಧಿ ಶಾಪ ವಿಧಿ ಶಾಪ ವಿಧಿ ಶಾಪ ವಿಧಿ ಶಾಪ ಪರಮಾತ್ಮ ಕರ್ಣ, ಆ ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದಾದರೆ ಎಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟ ತಂದೊಡ್ಡಬೇಡ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಸತ್ಯ ಸತ್ಯ ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನಿರುವುದು ಪ್ರಪಾನ್ಮತ್ತ? ಇರುವುದು ಕರ್ಣ. ನಿನ್ನ ತಾಯಿಯಾದ ಕುಂತಿ ದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸರಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿ ಆ ಮಂತ್ರವು ಫಲಿಸುವುದೋ ಇಲ್ಲವೋ ಎಂದು ಸೂರ್ಯ ಮಂತ್ರವನ್ನು ಜಪಿಸಲು ಆಗ ತಾನೇ ನೀನು ಜನಿಸಿದೆ. ಲೋಕಾಪವಾದಕ್ಕೆ ಸೇರಿದ ನಿನ್ನ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಅನಂತರ ಸೂತರು ನಿನ್ನನ್ನು ಸಾಕಿದರು. ಈಗಲೂ ನನ್ನ ಸಂಗಡ ಬಾಕರ್ಣ, ಕೌರವರನ್ನು ಪಾಂಡವರನ್ನು ನಿನ್ನ ಪಾದಗಳ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಳ್ಳುತ್ತಾ ಹಸ್ತಿನಾವತಿಯ ರತ್ನ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರವನ್ನು ಮಾಡುವೆಯಂತೆ.
ಬಾಕರ್ಣ. ಪರಮಾತ್ಮ, ತಾವು ಹೇಳುತ್ತಿರೋ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಈನ ಕುಲದವಳೆಂದು ಹೀಯಾಳಿಸುತ್ತಿದ್ದರಲ್ಲ, ನಾನು ಇಂಥವನೇ ಎಂಬ ವಿಚಾರ ಅವರಿಗೆ ತಿಳಿಯದೆ ಪರಮಾತ್ಮ. ಇಲ್ಲ ಕರ್ಣ, ನಿನ್ನ ವಿಚಾರವು ಯಾರಿಗೂ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಗೂ, ನಿನ್ನ ಸಹೋದರರಾದ ಪಾಂಡವರಿಗೂ ಕೂಡ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲಲ್ಲ, ದೇವ ಈ ಕರ್ಣನಾರು, ಈತನನ್ನು ಕಂಡರೆ ನನಗೆ ಮುರುಕ ಉಂಟಾಗುವುದೆಂದು ಕೇಳುತ್ತಲೇ ಇದ್ದಳು. ಈಗ ತಾನೇ ನಿನ್ನ ತಾಯಿಯಾದ ಕುಂತಿ ದೇವಿಗೆ ನಿನ್ನ ವಿಚಾರವನ್ನೆಲ್ಲ ತಿಳಿಸಿ ಬಂದಿರುವೆನು. ಅವಳು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬಹಳ ಸಂತೋಷದಿಂದ ಬರುವಳು. ಅವಳ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸಿ ಕಳಿಸಿಕೊಡು. ಕರ್ಣ, ನಾನಿನ್ನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ? ಆಗಬಹುದು ದೇವ. ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಹಾ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಹಾ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಹಾ ಭೀಮಸೇನನು ನನ್ನ ಸಹೋದರನೇ. ಇನ್ನು ತೇಜೋಮಯ ಮೂರ್ತಿಗಳಾದ ನಕುಲ, ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಮಾದ್ರಿದೇವಿ, ಕುಂತಿ ದೇವಿಯರು ನನ್ನ ಜನನೀ ಜನಕರೇ. ಇನ್ನು ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಹಾ ನನ್ನ ಪರಮ ವೈರಿ ಅರ್ಜುನ ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದವನಲ್ಲ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಪವಾದಕ್ಕೆ ಸಿಲುಕಿ ಈ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಯಾವ ಪೂರ್ವ ಪಾಪದ ಫಲವಾಗಿ ಸೂತನೆಂಬ ಅಪವಾದಕ್ಕೆ ಸಿಲುಕಿ ಈ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಅಯ್ಯೋ ಪಾಪಿಕರಣ, ಇದುವರೆಗೂ ಆ ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯಥಪಡುತ್ತಿದ್ದ ನಿನಗೆ ಇಂದು ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಬಳಿಕ ಎಂತ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿಕರ್ಣ, ಪಾಂಡು ಕುಮಾರನಾಗಿ ಜನಿಸಿ ಪಾಂಡವರನ್ನೇ ಕೊಲ್ಲಲು ನಿಂತಿರುವೆಯಾ? ಕೊಲ್ಲಲೇ ಪಾಂಡು ಕುಮಾರರಂ ನಾಂ ಕೊಲ್ಲಲೇ, ಕೊಲ್ಲಲೇ ಪಾಂಡು ಕುಮಾರರಂ ನಾಂ ಕೊಲ್ಲಲೇ. ಕೊಲದಂ ಬಿಟ್ಟೊಡೆ ಕೌರವೇಶ್ವರನು ಈ ದರೆಯೋಳ್ ಸುಖ ಸಂಪತ್ತಿ ನಿಂ ಬಾಳ್ವೆನೇ. ಛಲದಿಂ ಪಾರ್ಥನ ರುಂಡವಂ ತರಿದು ಮಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲಿಸಲ್ಕಾದುದೇ. ಪಾರ್ಥನ ಘೋರ ಶರಕೆ ನಾ ತುತ್ತಾಗಲೇ ನಾ ಸಾಯಲೇ. ಐವರ ಕಾಂತೆ ಎನಿಸಿದೆ ಚಿಂತೆ, ಐವರ ಕಾಂತೆ ಎನಿಸಿದೆ ಚಿಂತೆ.
ವಾಸುದೇವ, ನಿನ್ನ ಹೊರತು ನನಗೆ ಬೇರೆ ಗತಿಯ? ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನಿಂದ ಅಪಮಾನಿತಳಾದೆನು. ಕದ್ದ ಕಣ್ಣನಂತೆ ಕಾಡಿಂದ ಕಾಡಿಗಲೆದದ್ದಾಯಿತು. ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆ 2 ದಿನಗಳಾದರೂ ಸುಖವಾಗಿರುವುದೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇವಿದಾತ, ಈ ಪಾಂಚಾಲಿಯ ಹಡಿಯಲ್ಲಿ ಇನ್ನು ಏನೇನು ಬರೆದಿರುವೆ? ಪಾಂಚಾಲಿ ಪ್ರಿಯತಮೆ, ದೇವಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುಳು? ದೇವಿ, ಕಾಂತೆ ಶಾಂತೆ ವರದೈನಳಾಗಿ ವರಪತ್ನಿಯಾಗಿ ಮರುಗ ದೇವಿ, ಕಾಂತೆ ಶಾಂತೆ ವರದೈನಳಾಗಿ ವರಪತ್ನಿಯಾಗಿ ಮರುಗ ದೇವಕ್ಕೆ ಒಂದು ಭಕ್ತಿಯಾಗಿ ನೀನ ಒಂದು ಭಕ್ತಿಯಾಗಿ ನೀನು ದಂಡ ಚಿಂತೆಯಿಂದ ಕಡಿಕೋಪದಿಂದ ಮರುಗುವೆ ಏಕೆ ಕೋಮಲ ಕಡುಕೋಪದಿಂದ ಮರುಗುವೆ ಏಕೆ ಕೋಮಲ ಕಾಂತೆ ಶಾಂತೆ ವರದೀನಳಾಗಿ ವರಪತ್ನಿಯಾಗಿ ಮರುಗಾಲೆ ಪುತ್ರರ ಪತ್ನಿಯಾಗಿ ನೀನ ಪುತ್ರರ ಪತ್ನಿಯಾಗಿ ನೀನು ಚಂಡ ಚಿಂತೆಯಿಂದ ಕಡುಕೋಪದಿಂದ ಮರುಗುವೆ ಏಕೆ ಕೋಮಲಾಗಿ ಕಡುಕೋಪದಿಂದ ಮರುಗುವೆ ಏಕೆ ಕೋಮಲಾಗಿ ಕಾಂತೆ ಶಾಂತೆ ವರದೀನಳಾಗಿ ವರಪತ್ನಿಯಾಗಿ ಮರುಗಾಲೆ ತಕ್ಕೆ ಏಕೆ ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತಿರುವೆ. ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಪಾಂಚಾಲಿಯ ಅಳುವಿಗೆ 1 ಅಲ್ಲ 10 ಕಾರಣಗಳಿರುವು. ನೀವು ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿ ದುರ್ವಾಕ್ಯಗಳನ್ನಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡುವೆ. ಆದರೆ ಸ್ತ್ರೀಯರ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕು. ಪರಮೇಶ್ವರ ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಹೋಗು, ಭಗವತ್ ಸ್ವರೂಪಿಗಳ ಆಜ್ಞೆ. ಏನು ಹೇಳಿದಿರಿ? ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆಯೂ ಆನೆಂದು ವರ್ಷವೇ ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ನಿಮಗಾಗಿ ಅಲೆದು ವನವಾಸ ಪಡೆದು ಪರನಿಂದೆ ಸಹಿಸದಾರೆ. ನಿಮಗಾಗಿ ಅಲೆದು ವನವಾಸ ಪಡೆದು ಪರನಿಂದೆ ಸಹಿಸದಾರೆ. ಸರಿಯೇ ನಿಮಗೆ ಸಮ್ಮತವಾದುದು? ಸರಿಯೇ ನಿಮಗೆ ಸಮ್ಮತವಾದುದು? ಕೇಳು ನನ್ನ ಕಥೆಯ ವ್ಯಥೆಯ, ಕೇಳು ನನ್ನ ಕಥೆಯ ವ್ಯಥೆಯ.
ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ದೇವಿ, ಏಕೆ ರೋದಿಪೆ ತರಣಿ ಮಣಿಯಲ್ಲಿ, ಏಕೆ ರೋದಿಪೆ ದೇವಿ, ಏಕೆ ರೋದಿಪೆ ತರಣಿ ಮಣಿಯಲ್ಲಿ, ಏಕೆ ರೋದಿಪೆ ಒತ್ತಡಕ್ಕೆ ಮೀರಿ ಸಿಗರೆ ಕುರುಕುಲ ಸೇರೆ, ಒತ್ತಡಕ್ಕೆ ಮೀರಿ ಸಿಗರೆ ಕುರುಕುಲ ಸೇರೆ, ಭಕ್ತಿಸುವೆ ಮದಂದಗಳರ, ಭಕ್ತಿಸುವೆ ಮದಂದಗಳಿಗೆ, ಏಕೆ ಮುಗ್ದೊಳಂಗಿಯೇ ಬಿಡುವೆತೆಯ, ಮುಗ್ದೊಳಂಗಿಯೇ ಬಿಡುವೆತೆಯ, ಏಕೆ ರೋದಿಪೆ ತರುಣಿ ಮಣಿಯಲ್ಲಿ, ಏಕೆ ರೋದಿಪೆ, ಏಕೆ ರೋದಿಪೆ, ಏಕೆ ರೋದಿಪೆ. ಅಣ್ಣನ ಒಂದು ದಿನದ ವಿವೇಕದ ನಿನ್ನಿಂದ ಈ ನಿನ್ನನ್ನು ಇವು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ದೇವಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಬಾರಿ ನಿನ್ನನ್ನು ಕೇಳಿಕೊಳ್ಳಲಿವೆ. ಆದಿದು ಆಯಿತು, ಆದಿ ಹೋಯ್ತು ಬಿಡು. ಈ ದಿನ ಈ ರೀತಿ ಚಿಂತಿಸಲು ಕಾರಣವೇನು ನನಗೆ ತಿಳಿಸಬಾರದೆ? ತಿಳಿಸುವೆನು, ಅದರಿಂದ ಆಗುವ ಫಲವೇನು? ನೀನು ಅಣ್ಣನ ಆಜ್ಞಾಧಾರಕವೇ? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದೆ. ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ನನ್ನನ್ನು ನೋಡಿ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತರನ್ನು ಆಸ್ಥಾನಕ್ಕೆ ಕಳುಹಿಸಿರುವರು. ಇನ್ನೇನು ಇಷ್ಟರಲ್ಲಿ ಸಂಧಿಯೂ ಆಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿವೆನೇ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಾಣೇಶ್ವರ. ಏನು ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನ? ಹೋಗಾದರೆ ನನ್ನ ಸಂದೇಹವು ನಿಜವಾಯಿತು. ಯಾರು ಯಾರು ಕಾರ್ಯಕ್ಕೆ ಹೋದವರು? ಮತ್ತಿನ್ಯಾರು? ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಅರ್ಜುನನು ದ್ವಾರಕೆಯಿಂದ ಹಿಂದಿರುಗುವಾಗಲೇ ಈಗ ಹೋಗಲು ಬಯಸಿದ. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟರು. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಬಾಪು. ಚಮತ್ಕಾರದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನ ಮಾಡುವುದಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದೆ. ನೀನು ಚತುರಳು, ಮಹಾ ಚತುರಳು. ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ರಾಣಿಯು ನೀನು, ಈ ಭೀಮನ ಪ್ರೀತಿಯ ರಾಣಿಯು ನೀನು, ಜಾಣೆ ಮುದ್ದಾಡುವೆನು ಬಾರೆ. ಮಾಡಿದ ಪಂಥವ ನಡೆಸದೆ ಬಿಡನೆ, ನೀನು ಮಾಡಿದ ಪಂಥವ ನಡೆಸದೆ ಬಿಡನೆ, ಆ ಕುರುಹದ ಮರ್ಯನೆಗೆ ತೋರಿಯೇ, ಆ ಕುರುಹದ ಮರ್ಯನೆಗೆ ತೋರಿಯೇ, ಆನೆ ಮುಂದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ರಾಣಿಯು ನೀನು, ಭೀಮನ ಪ್ರೀತಿಯ ರಾಣಿಯು ನೀನು, ಜಾಣೆ ಮುದ್ದಾಡುವೆನು ಬಾರೆ. ದುರುಳ ದುಶಾಸನ ಒಡಲನ್ನು ಬಗೆದು ಪಾಪಿ ಕೌರರ ತೊಡೆಯನ್ನು ಮುರಿದು, ದುರುಳ ದುಶಾಸರು ಒಡಲನ್ನು ಬಗೆದು ಪಾಪಿ ಕೌರವರ ತೊಡೆಯನ್ನು ಮುರಿದು ಬಿಚ್ಚಿದ ಮೊಡೆಯನ್ನು ಕಟ್ಟಿಸಲಿರುವೆನೆ, ಬೆಚ್ಚಿದ ಮನೆಯನ್ನು ಕಟ್ಟಿಸದಿರುವೆ, ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ರಾಣಿಯು ನೀನು, ಈ ಭೀಮನ ಪ್ರೀತಿಯ ರಾಣಿಯು ನೀನು, ಜಾಣೆ ಮುದ್ದಾಡುವೆನು ಬಾರೆ, ಮುದ್ದಾಡುವೆನು ಬಾರೆ, ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ,
ದುಶಾಸನ ಬದಲನ್ನು ಬಗೆದು ಪಾಪಿ ಕೌರವರ ಕೊಲೆಯನ್ನು ಮಾಡಿದ ದುರುಳ ದುಶಾಸರು ಮೊದಲನ್ನು ಬಗೆದು ಪಾಪಿ ಕೌರವರ ಕೊಲೆಯನ್ನು ಮಾಡಿದ ಬಿಚ್ಚಿದ ಮೊಡೆಯನ್ನು ಕಟ್ಟಿಸಲಿರುವೆನೆ ಬಿಚ್ಚಿದ ಮೊಡೆಯನ್ನು ಕಟ್ಟಿಸಲಿರುವೆನು ನಾನೇ ಮುದ್ದಾಡುವೆನು ಬಾರೆ ಈ ಭೀಮನ ಪ್ರೀತಿಯ ರಾಣಿಯು ನೀನ ಈ ಭೀಮನ ಪ್ರೀತಿಯ ರಾಣಿಯು ನೀನು ರಾಣೆ ಮುದ್ದಾಡುವೆನು ಬಾರೆ ಮುದ್ದಾಡುವೆನು ಬಾರೆ ಮುದ್ದಾಡುವೆನು ಬಾರೆ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ರಮತೆಯ ಮನಗೆ ರಮತೆಯ ಮನಗೆ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಮನಮುದಿಸುವ ಮಧು ಆಶ ವಿಲಾಸ ಮನಮುದಿಸುವ ಮಧು ಆಶ ವಿಲಾಸ ಕೌರವ ಶಿರವ ಧರೆಯುಳು ನೀನು ತಿಳಿದೆ ಕೌರವ ಶಿರವ ಧರೆಯುಳು ನೀನು ಚೆಲ್ಲುತ್ತ ಸೇರುವೆ ಆಗ ಚೆಲ್ಲುತ್ತ ಸೇರುವೆ ಇನ್ನು ಸಮಯವಿದೆ ಚೆಲ್ಲುತ್ತ ಸೇರುವೆ ಕಾಂತೆಯಲ್ಲಿ ಚೆಲ್ಲುತ್ತ ಸೇರುವೆ ಕಾಂತೆಯಲ್ಲಿ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ರಮತೆಯ ಮನಗೆ ರಮತೆಯ ಮನಗೆ ನೀರವಿರಾಮ ಸಮಯವಿದೆ ಪ್ರಾಣೇಶ್ವರ ನಿಮಗೆ ನೆನಪಿದೆಯೇ ಈ ಹಿಂದೆ ಒಂದು ಸಾರಿ ನೀವು ಈ ನನ್ನ ಬೆಚ್ಚದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಲರಾತ್ರಿ ಎಂದು ಹೇಳಿದಿರಿ ಮತ್ತೆ ಇನ್ನು ಏನೇನೋ ಸಂಬೋಧಿಸಿದಿರಿ ದೇವಿ ಉದಾ ನನ್ನ ಬಾಯಿಂದ ಪ್ರತಿಜ್ಞಾವಾಕ್ಯವನ್ನು ಕೇಳದ ಪೈಕಿಯ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯಲ್ಲ ಈ ಪ್ರಚಂಡ ಭೀಮನು ಆಹಾ ಹೇಳುವುದು ಮಾತ್ರವಲ್ಲ ಹೇಳಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ ಸುಮ್ಮನೆ ಇಚ್ಛಿಸಿದರೇನಾಯಿತು ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ ಏವಿ ನನ್ನನ್ನು ಕೆಡಿಸಬೇಡ ಪಾಂಚಾಲಿ ನನ್ನನ್ನು ಕೆಡಿಸಬೇಡ ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗದು ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸಿರುವನು ಧರ್ಮೋಪಾರಾಯಣದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸುವುದು ಹೋದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ಕ್ಷಮಿಸಲಾರನು ಕೌರವರನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುವೆನೆ ಗುರುಳ ಕೌರವರನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುವೆನೆ ಕಣ್ಣೊಳವರು ರಕ್ತಪಾನ ಮಾಡದಿರುವೆನೆ
ಕತ್ತೆಯ ಮುಡಿ ಮೆಟ್ಟಿದವನ ಮೆಟ್ಟಿಕೊಳ್ಳುವೆ, ಹೋಗದೆ ಮೆಟ್ಟಿಕೊಳ್ಳುವೆ, ಗರ್ಭಣಿ ತೊಡೆ ಕಟ್ಟಿದವನ ಕಟ್ಟಿಕೊಳ್ಳುವೆ, ಅವರನ್ನು ಮರಣಗೊಳಿಸದೆ ಕರೆಯಲ್ಲಿರಲು ನಿನಗದೆ ರಣರೊಳಗು ರಕ್ತಪಾನ ಮಾಡುತ್ತೇವೆ, ರಣರಳವರು ರಕ್ತಪಾನ ಮಾಡುತ್ತೇವೆ, ರಣರಳವರ ರಕ್ತಪಾನ ಮಾಡುತ್ತೇವೆ. ನಿಲ್ಲು ನೋಡಿದೆಯಾ ಅಣ್ಣ, ಭೀಮಸೇನನು ಆಗಲೇ ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನೆ ಹೊರತು ಮತ್ಯಾರೂ ಶತ್ರುರಲ್ಲ. ಪಾರ್ಥ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನಗೊಳಿಸುವುದು ನನಗೆ ಅಸಾಧ್ಯವಾಗಿದೆಯಲ್ಲ. ಶಾಂತನಾಗು ಸಹೋದರ, ಶಾಂತನಾಗು. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಈ ರೀತಿ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡಬಲ್ಲದೆ? ಅಗ್ರಜ, ಸರಿಯಾದ ಸಮಯಕ್ಕೆ ಬಂದೆ. ನನಗೆ ಯಾರಲ್ಲಿಯೋ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದೆ. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸುವನು. ಶಾಂತಿಯನ್ನು ಬಯಸುವವರು ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸಿದೆ. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಭಿಕ್ಷೆ ಬೇಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯುವುದು. ಈ ಅಪಮಾನವು ನಿಮಗೆ ಉಚಿತವಾಗಿ ಕಾಣಬಹುದು. ಆದರೆ ಇನ್ನೊಂದು ಗಳಿಗೆಯು ನಾನಿಲ್ಲಿರುವ ತಕ್ಕನ್ನಲ್ಲ. ಈ ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಮೂಲನವಾಗಿ ನಾಶ ಮಾಡಬಹುದು. ಆದರೆ ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪ ಮಾಡ್ತೀರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸಹೋದರ, ನಿಲ್ಲು. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನುಚಿತ, ದುಡುಕಿ ಸಮರ ಬಯಸುವುದನುಚಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಮಡದಿ ಪಂಚಾಲಿಯ ತಿರುಮುಡಿ ಕೋಪ, ಮಡದಿ ಪಂಚಾಲಿಯ ಬಿರುಮುಡಿ ಶಾಪ. ಕುರು ಸಂಘಾತರ ಕೆರಳಿಸದಿರುವುದೇ. ತಾಳಿದವನು ಮುಂದೆ ಬಾಳಿಹನು ಎಂಬ ಭೀಮಾ. ತಾಳಿದವನು ಮುಂದೆ ಬಾಳಿಹನು ಎಂಬ, ತಾಳಿದವನು ಮುಂದೆ ಬಾಳಿಹನು ಎಂಬ ಹಿರಿಯರ ವಾಣಿಯ ಮರೆಯುವುದನುಚಿತ. ಹಿರಿಯರ ವಾಣಿಯ ಮರೆಯುವುದನುಚಿತ.
ಬಿಡುಕೋಪವ ಮನದಿ ಅನುಜ ಬಿಡುಕೋಪವ ಮನದಿ ದುಡುಕಿ ಸಮರ ಬಯಸುವುದನು ಕಿತ ದುಡುಕಿ ಸಮರ ಬಯಸುವುದನು ಕಿತ ಬಿಡುಕೋಪವ ಮನದಿ ಅನುಜ ಬಿಡುಕೋಪವ ಮನದಿ ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ಸಹೋದರ, ಶಾಂತನಾಗು. ಧರ್ಮರಾಜನು ನಮ್ಮೆಲ್ಲರಿಗಿಂತ ಹಿರಿಯವನು. ಆತನ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಮಾಯಿನಿ ಮನದ ವೇದನೆ ನೀಗಿಸು ಸಮಯವಿದೆ ಅರಿತೆಯ ಕರುಣಿ ಏತಕ್ಕೆ ಇದು ಗುಡವು. ಮಾಯಿನಿ ಮನದ ವೇದನೆ ನೀಗಿಸು ಸಮಯವಿದೆ ಅರಿತೆಯ ಕರುಣಿ ಏತಕ್ಕೆ ಇದು ಗುಡವು. ಧರ್ಮದ ನಿಮ್ಮಯ ನಿರ್ಮಲ ಪಾತ್ರುವು. ಪಾಂಚಾಲಿ, ಧರ್ಮದ ನಿಮ್ಮಯ ನಿರ್ಮಲ ಪಾತ್ರುವು ಮೀರುವುದನ್ನು ಕಿತ ಪರಿಸಿಸದೆ ನುಡಿಯ. ಮೀರುವುದನ್ನು ಕಿತ ಪರಿಸಿಸದೆ ನುಡಿಯ ಸಹಿಪದು ಮನದಲ್ಲಿ ತಾಪವ ತರುಣಿ. ಸಹಿಪದು ಮನದಲ್ಲಿ ತಾಪವ ತರುಣಿ. ಧರ್ಮದಿಂದ ಘನ ಕಾರ್ಯ ಸಾಧಿಸೋ ಕೋಮಲ ಹೃದಯದ ಕೊರಗನು ಸಹಿದೆ. ಧರ್ಮದಿಂದ ಘನ ಕಾರ್ಯ ಸಾಧಿಸೋ ಕೋಮಲ ಹೃದಯಳೆ ಕೊರಗನು ಸರಿ. ಸಾರಿ ಸಾಸಿನಿ ಅರಿಯದ ಈ ಪರಿ ಸಾರ ಸಾಸಿನಿ ಅರಿಯದ ಈ ಪರಿ ಏಕಿಂತು ನೀ ನಿಂತು ಈ ಕೊಪ್ಪ ಕೆಳಗೆ. ಏಕಿಂತು ನೀ ನಿಂತು ಈ ಕೊಪ್ಪ ಕೆಳಗೆ. ಮಾಯಿನಿ ಮನದ ವೇದನೆ ನೀಗಿಸು ಸಮಯವಿದೆ ಅರಿತೆಯ ಕರುಣಿ ಏತಕ್ಕೆ ಈ ದುರುಡವು. ಇದಕ್ಕೇನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆತಿರುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯವರ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂದು ನಿನಗಿನ್ನೂ ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಈ ಯುದ್ಧವನ್ನು ಹೂಡಿದರೆ ಮುಂದೆ ನಾವೇ ಅದಕ್ಕೋಸ್ಕರ ಪಶ್ಚಾತ್ತಾಪವನ್ನು ಪಡಬೇಕಾಗಿರುವುದು ಪಾಂಚಾಲಿ. ಅದಕ್ಕಾಗಿಯೇ ನಾನು ಹೆದರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುತ್ತಿರುವೆನು. ರಾಜೇಂದ್ರ, ಧೌಮ್ಯನನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದೆನು. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣಕೂಟ ವಲವೆಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನು ಕಳುಹಿಸಿ ಎಲ್ಲಿ ಅಪಮಾನ ಕೀಡು ಮಾಡುವರು ಎಂಬುದು ನನ್ನ ಚಿಂತೆ ಆಗಿದೆ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನಿಮಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವರು. ಆತರಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದು ಬಳಿಕ ನಿಮ್ಮಿಷ್ಟಂತೆ ನಡೆಯಿರಿ. ಅಣ್ಣ, ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುದೇವ. ವಿಜಯಶಾಲಿಯಾಗೂ ಧರ್ಮನಂದನ. ಪರಮಾತ್ಮ ಹೋದ ಕಾರ್ಯವೇನಾಯಿತು? ಧರ್ಮನಂದನ, ಹೋದವರಾರು? ಅಂದರೆ? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ನಾನು ನಿರ್ಣಯಿಸಿದಂತೆ ನಡೆಯಿತು. ಸಂಧಿಯ ವಿಚಾರವೂ ನಡೆಯಿತೋ? ಓಹೋ, ನಡೆಯಿತಲ್ಲ. ಪಾಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೀಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ನಮ್ಮಣ್ಣನ ಮಾತು ಮುಗಿಯಲಿ.
ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯು ಮುಗಿದು ಹೋಗುವುದು. ಪರಮಾತ್ಮ, ಸಭೆಯಲ್ಲಿ ಏನು ಏನು ನಡೆಯಿತು? ಧರ್ಮಾನಂದನ, ನಿಮ್ಮ ಸಂದೇಶವನ್ನು ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಈ ಸಂಧಿಯ ಸುದ್ದಿಯು ಈ ನಿನ್ನ ಸಮಸ್ಯೆ ಮಾತುಗಳು ನನಗೊಪ್ಪದು. ಅಣ್ಣನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಭೀಮಸೇನ, ನಾನು ಹೋಗದ್ದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನು ಬಳೆ ತೊಟ್ಟನು. ಈಗ ಸಂಧಿಯ ನೆಪದಿಂದ ನಮ್ಮ ಇವರಿಗೆ ಸೀರೆ ನುಡಿಸಲು ಅಪೇಕ್ಷಿಸುವ ಯಾದವಾಗ್ರಣಿ, ನಿನಗೇಕೆ ಇಷ್ಟೊಂದು ಈ ಪಾಂಡುಪುತ್ರ ಮೇಲೆ ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಕೋಪವೇಕಯ್ಯ? ನಿನಗಿಷ್ಟೊಂದು ಅಸಹನೆ ಏಕೆ? ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಆ ದುರ್ಯೋಧನನು ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಮೊದಲು ಹೇಳಲಿಲ್ಲ. ಇಷ್ಟ ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನಗಳನ್ನೇ ಈ ಪ್ರಚಂಡ ಭೀಮನಿಗೆ ಎಂತ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧ ಹೊಂದಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ, ವಿದುರ ಇನ್ನು ಮುಂತಾದವರೆಲ್ಲ ಒಪ್ಪಿದರು. ಓ ದುರ್ಯೋಧನ, ಆತನೂ ಕೂಡ. ಇನ್ನಿಲ್ಲಿ ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆ ಐತೆ ಅಲ್ವ ಕೃಷ್ಣ? ಅದನ್ನು ಸಾಧಿಸು, ಚೆನ್ನಾಗಿ ಸಾಧಿಸು. ಸೋದರೇ, ನಿಮ್ಮ ಅಪೌರುಷ ಫಲವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವುದೇ ಭಾವವನ್ನು ಅಪೇಕ್ಷಿಸುವುದಿಲ್ಲ. ಯಾಗ್ರವೇಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದರೆ ನಿನ್ನ ಸೇಡನ್ನು ತೀರಿಸೇ ಬಿಡನು. ಭೀಮಸೇನ, ಸ್ವಲ್ಪ ನಿಲ್ಲಯ್ಯ. ನೀನು ನಿಜವಾಗಿಯೂ ವಿಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನಾಳಲು ಹೇಗೆ ತಾನೇ ಸಾಧ್ಯವಾಗಿತ್ತು? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತುಗಳನ್ನು ಪೂರ್ಣವಾಗಿ ಕೇಳು. ನಾನು ಹೇಳಲಿಲ್ಲವೇ ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು? ಕೃಷ್ಣ, ಸುಮ್ಮನೆ ಕೇಳಿಸಬೇಡ. ಈ ಸಂಧ್ಯಾ ಸುದ್ದಿಯು ನನಗೊಪ್ಪದು. ನಿನಗೊಬ್ಬ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೆ ಪ್ರಿಯವಾದ ಸಂದೇಶವನ್ನೇ ಕಳಿಸಿರುವನು. ಏನು? ಆ ದುರ್ಯೋಧನ ಸಂದೇಶ? ಹೋಗಾದರೆ ಅದು ಸಂಧಿಯಾಗಿರುವುದು. ಕೃಷ್ಣ, ಏನು ಹೇಳು ಆ ಸಂದೇಶ? ಭೀಮಸೇನ, ನೀನು ಆ ದುರ್ಯೋಧನನ ಸಂದೇಶವ ಕೇಳುವ ಮೊದಲು ನನ್ನ ಪಕ್ಕದಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದಂತೆ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸವೇಕೆ ಕೃಷ್ಣ? ಇದು ಪರ್ಯಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಎಷ್ಟೊಂದು ಭಯವಾಗುವುದು ಬಲ್ಲೆಯ. ಈ ನಿನ್ನ ಗದೆಯನ್ನು ಸ್ವಲ್ಪ ಪಕ್ಕದಲ್ಲಿಟ್ಟು ನನ್ನ ಪಕ್ಕದಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೋ, ಆಗ ನಿನಗೆ ಹೇಳುವೆನು. ಇದು ಇನ್ನು ಅಪೇಕ್ಷೆಯಂತೆ ಕುಳಿತುಕೊಳ್ಳುವನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡೋದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ಕ್ಷಣಕಾಲ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ ಆಗಬಹುದು ತಂಗಿ. ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಹಿಡಿದುಕೋ. ತಂಗಿ ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು, ತಿಳಿಯಿತೆ? ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದೊಂದು ಕಡೆ ನನಗೆ ಪುರಸ್ಕಾರ ರೂಪದಲ್ಲಿ ದೊರಕಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೊಮ್ಮೆ ಪ್ರಯತ್ನಿಸುವೆಯಾ? ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ? ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಎಡಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಯನ್ನು ಕಟ್ಟಲು ಬರುವುದೊಮ್ಮೆ ಪ್ರಯತ್ನಿಸುವೆಯಾ? ನಿಮ್ಮಣ್ಣನ ಅಪೇಕ್ಷೆಯಂತೆ ನನ್ನ ಕರಗಳನ್ನು ಬಂಧಿಸು. ಅಬ್ಬಾ, ಈಗ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿರಿ. ಭೀಮಸೇನನ ಕರಗಳನ್ನು ಬಂಧಿಸಿರುವ ಈ ಹಗ್ಗವು ಇಂದು ಕುರುಸಭೆಯಲ್ಲಿ ನನ್ನ ಅಂಗಾಂಗವನ್ನೆಲ್ಲ ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದರು? ಮತ್ತಿನ್ಯಾರು? ದುರಾಚಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಭಿಮಾನಿಯಾದ ಅವನ ತಮ್ಮನಾದ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಇಂತಹ ಕಾರ್ಯವು ಅವರಿಂದಲ್ಲದೆ ಮತ್ತಾರಿಂದ ಸಾಧ್ಯ? ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರ ಮುಟ್ಟಿತು.
ಪಾಂಡವರ ರಾಯಭಾರಿ ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಪಾಂಡವರ ರಾಯಭಾರಿಯನ್ನು ಕುನ್ನಿಕವರನ್ನು ಈ ರೀತಿ ಹಬ್ಬ ಮಾಡಿದ್ದಾನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನನ್ನು ಸಂಧಿಗೆ ಕೊಟ್ಟ ಪೂರ್ಣ ಉತ್ತರವನ್ನು ಕೇಳು. ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿ ಏಕೆ. ಹೌದು ತಂಗಿ, ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿ ಏಕೆ. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ. ಐವರಿಗೈದು ಊರನ್ನು ಭೀಮನಿಗೊಂದು ಗ್ರಾಮವೊಡೆನು. ಐವರಿಗೈದು ಊರನ್ನು ಕೊಡೆನು, ಭೀಮನಿಗೊಂದು ಗ್ರಾಮವೊಡೆನು. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿ ಏಕೆ. ಹಿಡಿಂಬಾಪತಿ ಏಕೆ. ಹಿಡಿಂಬಾಪತಿ ಏಕೆ. ಭೀಮಸೇನ, ನೀವು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರ ವ್ಯಕ್ತಿಗರ ಘೋಷದಲ್ಲಿ ಎಂದು ಹೇಳಿದನು ಧರ್ಮನಂದನ. ಪರಮಾತ್ಮ, ಈ ಸಂದೇಶಕ್ಕೆ ನಮಗಿನ್ನುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನನ್ನ ಪ್ರಯತ್ನಗಳೆಲ್ಲವೂ ವಿಫಲವಾಗಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನಾನೆಂದೂ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು ನೀನೇ ತಿಳಿದಿರುವೆ. ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದವನೆಂದು. ನನ್ನ ಕೈಗಳಲ್ಲಿ ಬಿಚ್ಚು. ಅಗ್ರಜ ಧನಂಜಯ, ನೀವಾದರೂ ಬಿಚ್ಚಿ. ಏನು, ಯಾರು ಬಿಚ್ಚುವುದಿಲ್ಲವೇ? ನಾನೇ ಬೆಚ್ಚಿಕೊಳ್ಳುವುದು. ಅರ್ಜುನ, ಹೇಳಿ ನಗರದಿಂದ. ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ಕುಲಗೋತಕಿಯರ ಕಡರವರ ಕೊಲ್ವೆ ತುಳಿದುಳಿ ಇರುವ ಕಡಿದಿರವೆ ನೀತ ಕುಲಗೋ ಕೃಷ್ಣ. ಕುಲಗೋತಕಿಯರ ಕಡರವರ ಕೊಲ್ವೆ ತುಳಿದುಳಿ ಇರುವ ಕಡಿದಿರವೆ ನೀತ ಕುಲಗೋ ಕೃಷ್ಣ. ಮಾಡಿ ಔತಣ ಮಾಡಿ ಬೀರಿದ ವೈಭವದಿಂದ ಮಾರಿ ಮಸನಗಳಿ ಔತಣ ಮಾಡಿ ಬೀರಿದ ವೈಭವದಿಂದ ಘೋರ ಕುತ್ತವನ್ನು ದುರದೊಳಗೆ ಉರ ಬಡಿಸಿ ಬಡಿದಿರಲೆ ಬಡಿಯೋ ನೀತ ಕುಲಗೋ 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 ತಗಿಯರ ಕಡರವರ ಕೊಲ್ವೆ ತುಳಿದು ಇರುವ ಕಡಿದಿರಲೆ ನೀತ ಕುಲಗೋ. ಮೋಸ ಪ್ರೇತನಗಳು ಔತಣ ಮಾಡಿ ಬೀರಿದ ವೈಭವದಿಂದ ಭೂತ ಪ್ರೇತಗಳು ಔತಣ ಮಾಡಿ ಬೇರಿದ ವೈಭವದಿಂದ ದುರದೊಳಗೆ ಉರ ಬಡಿಸಿ ಬಡಿದಿರಲೆ ಬಡಿದೆಯೋ ನೀಚ ಕುಲಗೋ 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 ತಗಿಯರ ಕಡರವರ ಕೊಲ್ವೆ ತುಳಿದು ಇರುವ ಕಡಿದಿರಲೆ ನೀಚ ಕುಲಗೋ ಕುಲಗೋ. ಕೃಷ್ಣ, ನಾನು ವಾಯುದೇವನ ಅಂಶದಿಂದ ಜನಿಸಿದ್ದರೆ ನಿಜವಾಗಿದ್ದರೆ ವೀರಮಾತೆ ಕುಂತಿದೇವಿಯು ಸ್ತನ್ಯಪಾನ ಮಾಡಿದ್ದು ಸತ್ಯವಾಗಿದ್ದರೆ ನಾಳಿನ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರನ್ನು ಸಮೂಲನವಾಗಿ ನಾಶ ಮಾಡಿ ದುರುಳ ದುಶ್ವಾಸನ ವಸ್ತಸ್ಥಳವನ್ನು ಬಯದು ಪಾಂಚಾಲಿಯ ಬಿಡುಮಣಿಯನ್ನು ಕಟ್ಟಿಸುವುದು. ನಂತರ ಆ ದರ್ಪಿದ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಾದಿಂದ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಕಾಲಿಂದ ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನನಗದು ಅತಿ ಭಯಂಕರವಾದ ನರ
ವರವೇ ಪ್ರಾಪ್ತವಾಗಲಿ. ಕೃಷ್ಣ, ನಿನ್ನ ಪಾದವೇ ಸಾಕ್ಷಿ.